ಐಟಿ ರೇಡ್ ವೇಳೆ ಉದ್ಯಮಿ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಚುರುಕುಗೊಳಿಸಲಾಗಿದ್ದು ಪೊಲೀಸರಿಂದ ಸದ್ಯ 4 ಐಟಿ ಅಧಿಕಾರಿಗಳ ವಿಚಾರಣೆ ಮುಂದುವರೆದಿದೆ. ಐಟಿ ರೇಡ್ ಸಂದರ್ಭದಲ್ಲಿ ಉದ್ಯಮಿ ರಾಯ್ ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣ ಸಂಬಂಧ ಪೊಲೀಸರು ಐಟಿ ಅಧಿಕಾರಿಗಳ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಕೇರಳದಿಂದ 4 ಐಟಿ ಅಧಿಕಾರಿಗಳು ಬಂದಿದ್ದು ವಿಚಾರಣೆಯಲ್ಲಿ ಭಾಗಿಯಾಗಿದ್ದಾರೆ. ನಿತಿನ್, ಬಿಜು, ಕೃಷ್ಣ ಪ್ರಸಾದ್ ಸೇರಿದಂತೆ 4 ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ರಾಯ್ ಆತ್ಮಹತ್ಯೆಗೆ ಐಟಿ ಅಧಿಕಾರಿಗಳ ಒತ್ತಡ ಆರೋಪ ಕೇಳಿ ಬಂದಿತ್ತು. ಆತ್ಮಹತ್ಯೆಯ ದಿನ ಆದ ಬೆಳವಣಿಗೆಯ ಸಮಗ್ರ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಲಾಗ್ತಿದೆ. ರಾಯ್ 1 ತಿಂಗಳ ಹಿಂದೆಯೇ ಐಟಿ ರೇಡ್ ನಡೆದು ಎಲ್ಲ ತಲಾಶ್ ಕಾರ್ಯ ಆದಮೇಲೆ 1 ತಿಂಗಳ ನಂತರ ಮತ್ತೆ ಈ ಒಂದು ತಲಾಶ್ ಯಾಕಾಯಿತು, ಆ ಸಂದರ್ಭದಲ್ಲಿ ಹೇರಿದಂತಹ ಒತ್ತಡ ಏನಾಗಿತ್ತು, ಇದೆಲ್ಲದರ ಬಗ್ಗೆಯೂ ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ರಿಂದ. ಉಮೇಶ್, 4 ಅಧಿಕಾರಿಗಳ ವಿಚಾರಣೆ ನಡೀತಾ ಇದೆ. ಸದ್ಯ ಯಾವೆಲ್ಲ ಆಯಾಮಗಳಲ್ಲಿ ಈ ತನಿಖೆ ನಡೀತಾ ಇದೆ? ದಿವ್ಯಜ್ಯೋತಿ, ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ದಾರೆ. ಮುಖ್ಯವಾಗಿ ಐಟಿ ಅಧಿಕಾರಿಗಳ ವಿರುದ್ಧ ಏನು ಆರೋಪ ಕೇಳಿ ಬಂದಿದೆ ಆ ಸಂಬಂಧಪಟ್ಟ ಹಾಗೆ ಆತ ವಿಚಾರಣೆ ಕರೆದಿರುವಂಥದ್ದು. ಈ ಸದ್ಯಕ್ಕೆ ಕೇರಳ ಮೂಲದ 4 ಐಟಿ ಅಧಿಕಾರಿಗಳನ್ನ ಎಸ್ಐಟಿ ಕಚೇರಿಯಲ್ಲಿ ಕರೆದು ವಿಚಾರಣೆ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಸಿಜೆ ರಾಯ್ ಆತ್ಮಹತ್ಯೆಗೆ ಐಟಿ ಅಧಿಕಾರಿಗಳ ಕಿರುಕುಳ ಅನ್ನೋದು ಒಂದು ಆರೋಪ ಆದರೆ, ಮತ್ತೊಂದು ಕಡೆ ಅವರ ಸಂಪೂರ್ಣ ಹಣದ ವ್ಯವಹಾರ ಸಂಬಂಧಪಟ್ಟ ಹಾಗೆ ಐಟಿ ಅಧಿಕಾರಿಗಳಿಗೆ ಮಾಹಿತಿ ಇರುವಂಥದ್ದು. ಅಂದರೆ ಅವರು ರೈಡ್ ಮಾಡೋಕ್ಕೆ ಮುಂಚೆನೇ ಸಾಕಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಂಡ್ಬಂದು ಅವತ್ತು ರೈಡ್ ಮಾಡಿದ್ವಂಥದ್ದು. ಹಾಗಾಗಿ ಯಾವ ವಿಚಾರ ಸಂಬಂಧಪಟ್ಟ ಹಾಗೆ ಐಟಿ ರೈಡ್ ನಡೆದಿತ್ತು ಮತ್ತು ಎಷ್ಟು ದಿನಗಳಿಂದ ಐಟಿ ರೈಡ್ ಮಾಡ್ತಿದ್ರೆ ಅವತ್ತು ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿರುವಂಥದ್ದು. ಅದ್ರ ಜೊತೆಗೆ ಸಿಜೆ ರಾಯ್ ಆತ್ಮಹತ್ಯೆಗೆ ಐಟಿ ಅಧಿಕಾರಿಗಳ ಕಿರುಕುಳ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ವ್ಯಾವಹಾರಿಕ ನಷ್ಟ ಆಗಿರುವ ಶಂಕೆ ಕೂಡ ವ್ಯಕ್ತವಾಗಿರುವಂಥದ್ದು. ಹಾಗಾಗಿ ಪೊಲೀಸರಿಗಿಂತ ಈ ವಿಚಾರವನ್ನು ಕೇರಳ ಮೂಲದ ಐಟಿ ಅಧಿಕಾರಿಗಳು ರೈಡ್ ಮಾಡಿದ್ರು, ಅವರಿಗೆ ಚೆನ್ನಾಗಿ ಗೊತ್ತಿದೆ ಅನ್ನೋ ಆಂಗಲಲ್ಲಿ ಅದ್ರ ಸಂಬಂಧಪಟ್ಟಾಗ ಏನಾದರೂ ಮಾಹಿತಿಗಳು ಸಿಗ್ತಾವ ಅನ್ನೋದನ್ನು ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಇಲ್ಲಿವರೆಗಿನ ಆ ಇನ್ವೆಸ್ಟಿಗೇಷನ್ನಲ್ಲಿ ಸಿಜೆ ರಾಯ್ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಸ್ಪಷ್ಟವಾಗಿ ನಿಖರ ಕಾರಣ ತಿಳಿದು ಬಂದಿಲ್ಲ. ಹಾಗಾಗಿ ಕೇರಳ ಮೂಲದ ಐಟಿ ಅಧಿಕಾರಿಗಳನ್ನ ಕರೆದು ಅವ್ರನ್ನ ವಿಚಾರಣೆ ಮಾಡ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಏನಾದರೂ ಮಾಹಿತಿಗಳು ಸಿಗ್ತಾವ ಅಂತೇಳಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ.